ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಕಂದಾಯ ಇಲಾಖೆ ಶಾಕ್ ಕೊಡೋದಕ್ಕೆ ನಿಂತಿದೆ. ಯಾಕೆಂದ್ರೆ ಎಚ್ಡಿಕೆ ತೋಟದ ಮನೆ ಮುಂದೆ 2 ಜೆಸಿಬಿಗಳು ನಿಂತಿವೆ. ತೋಟದ ಮನೆ ಮುಂದೆ ಜೆಸಿಬಿ ನಿಂತಿರೋದಕ್ಕೂ ಕಂದಾಯ ಇಲಾಖೆಯ ಶಾಕ್ ಏನು ಸಂಬಂಧ ಅಂತ ನೀವು ಕೇಳಬಹುದು. ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವ ಕುಮಾರಸ್ವಾಮಿ ಅವರ ತೋಟದ ಮೇಲೆ ಒತ್ತುವರಿ ಆರೋಪ ಇದೆ. ಸೊ ಆ ಒತ್ತುವರಿ ತೆರವು ಮಾಡುವ ಹಿನ್ನೆಲೆಯಲ್ಲಿ ಮೊನ್ನೆ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಹಿನ್ನೆಲೆಯಲ್ಲಿ ಈಗ ಕಂದಾಯ ಇಲಾಖೆ ಕಾರ್ಯಾಚರಣೆಗೆ ಮುಂದಾಗಿದೆಯಂತೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಸೊ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ ಭೂ ಒತ್ತುವರಿ ಮಾಡಿತ್ತು ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿ ತೆರವು ಮಾಡುವಂತೆ ಖಡಕ್ ಸೂಚನೆಯನ್ನು ಹೈಕೋರ್ಟೇ ಕೊಟ್ಟಿತ್ತು. ಯಾವುದೋ ಪಾಲಿಟಿಷಿಯನ್ಸ್ ಕೊಟ್ಟಿದ್ದಲ್ಲ, ಹೈಕೋರ್ಟೇ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳಿತ್ತು. ಕುಮಾರಸ್ವಾಮಿ ತೋಟದ ಮನೆಯ ಸುತ್ತಮುತ್ತಲಿನ ಜಾಗ ಒತ್ತುವರಿಯಾಗಿದೆ. ಆ ತೆರವು ಮಾಡೋ ಹಿನ್ನೆಲೆಯಲ್ಲಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 10 ಗಂಟೆ ಸಂದರ್ಭದಲ್ಲಿ ತೆರವು ಕಾರ್ಯಾಚರಣೆ ಆರಂಭ ಆಗಬಹುದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಕಂದಾಯ ಇಲಾಖೆ ಕೊಡ್ತಿರುವ ಶಾಕ್ ಇದು. ತೋಟದ ಮನೆ ಮುಂದೆ 2 ಜೆಸಿಬಿಗಳು ನಿಂತಿವೆ. ಯಾಕೆ ಜೆಸಿಬಿಗಳು ನಿಂತಿವೆ ಅಂತಂದ್ರೆ ಒತ್ತುವರಿ ತೆರವು ಮಾಡೋದಕ್ಕೆ ಹೈಕೋರ್ಟ್ನ ಆದೇಶ ಇದೆ. ಆ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬಹುದು. ಕೇತಗಾನಹಳ್ಳಿಯ ತೋಟದ ಮನೆ ಇದೆಯಲ್ಲ, ಆ ಕೇತಗಾನಹಳ್ಳಿಯ ತೋಟದ ಮನೆಯ ಸುತ್ತ ಇರುವಂಥ ಜಾಗ ಒತ್ತುವರಿಯಾಗಿರೋ ಜಾಗ, ಸರ್ಕಾರದ ಜಾಗ. ಅದನ್ನು ಬಲಪ್ರಯೋಗ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಏನು ಕೇಳಿಬಂದಿತ್ತು. ಆ ಒತ್ತುವರಿ ತೆರವಿಗೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಆ ಒತ್ತುವರಿ ತೆರವು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. 2 ಜೆಸಿಬಿ ಬಂದು ನಿಂತಿದೆ. ಸರಿಯಾಗಿ 10 ಗಂಟೆಗೆ ಈ ಒತ್ತುವರಿ ತೆರವು ಕಾಮಗಾರಿಯನ್ನು ಅಂದ್ರೆ ಕೆಲಸವನ್ನು ಈ ಜೆಸಿಬಿಗಳು ಸ್ಟಾರ್ಟ್ ಮಾಡ್ತವೆ. ಕಂದಾಯ ಇಲಾಖೆ ಅಧಿಕಾರಿಗಳು ಕುಮಾರಸ್ವಾಮಿ ಅವರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ರೆಡಿಯಾಗಿ ನಿಂತಿವೆ. ನೋಡ್ತಾ ಇದ್ದೀರಿ ನೋಡಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಪವರ್ ಟಿವಿಯಲ್ಲಿ ಮಾತ್ರ. ಕೇತಗಾನಹಳ್ಳಿ ಬಿಡದಿಯ ತೋಟದ ಮನೆ ಅಂತ ನಾವು ಕುಮಾರಸ್ವಾಮಿ ಅವ್ರಿಗೆ ಕರಿತೀವಲ್ಲ, ಆ ಕೇತಗಾನಹಳ್ಳಿ ತೋಟದ ಮನೆಯ ಹೊರಗೆ ನಿಂತಿರುವ ಜೆಸಿಬಿಗಳು ಕೆಲವೇ ಕ್ಷಣಗಳಲ್ಲಿ ಎಂಟ್ರಾಗ್ತವೆ. ಎಂಟ್ರಾಗಿ ಒತ್ತುವರಿ ತೆರವು ಮಾಡೋ ಕೆಲಸ ಮಾಡುತ್ತೆ. ಒತ್ತುವರಿ ನಾನು ಮಾಡಿದ್ರು ಅಷ್ಟೇ, ಕೇಂದ್ರ ಸಚಿವರು ಮಾಡಿದ್ರು ಅಷ್ಟೇ. ಒತ್ತುವರಿನೇ ಜನರದ್ದು ಅಥವಾ ಸರ್ಕಾರದ್ದು ಯಾರದ್ದೋ ಜಾಗವನ್ನು ಒಳಗಾಕೊಳ್ಳೋದು ಕಾನೂನು ಬಾಹಿರ. ನೀವು ಮುಖ್ಯಮಂತ್ರಿ ಆಗಿದ್ರೇನು, ಕೇಂದ್ರ ಸಚಿವರಾಗಿದ್ರೇನು, ಸರ್ಕಾರದ ಜಾಗ ಏನು ತಗೊಳ್ಳೋ ಹಾಗಿಲ್ವಲ್ಲ. ತೋಟ ಮಾಡ್ಕೊಳ್ಳೋದು ಮತ್ತೊಂದು ಮಾಡ್ಕೊಳ್ಳೋದು ಎಲ್ಲವೂ ಒತ್ತುವರಿ ಆಗಿತ್ತು ಅನ್ನೋದು ಪ್ರೂವ್ ಆಗಿತ್ತು. ಆ ಒತ್ತುವರಿ ತೆರವು ಮಾಡಬೇಕು ಅನ್ನೋ ಆದೇಶ ಆಗಿತ್ತು. ಈಗ ಒತ್ತುವರಿ ತೆರವಿಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಒತ್ತುವರಿ ತೆರವು ಮಾಡುವ ಕಾಮಗಾರಿಯನ್ನು ಕೆಲಸವನ್ನು ಆರಂಭ ಮಾಡ್ತವೆ 2 ಜೆಸಿಬಿಗಳು. ಆ ಹಿನ್ನೆಲೆಯಲ್ಲಿ 2 ಜೆಸಿಬಿ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದ ಮನೆಯ ಹೊರಗೆ ನಿಂತಿವೆ. ಮೊನ್ನೆ ಖಡಕ್ ಆದೇಶ ಆಗಿತ್ತು ಒತ್ತುವರಿ ತೆರವು ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಕಂದಾಯ ಇಲಾಖೆಯವರು. ಸೊ 2 ಜೆಸಿಬಿ ಬಂದಿದೆ. 10 ಗಂಟೆಗೆ ಕೆಲಸ ಆರಂಭ ಮಾಡ್ತಾರೆ ಅಂತ ಹೇಳಲಾಗಿದೆ. ನೋಡೋಣ ಎಲ್ಲಿವರೆಗಾಗುತ್ತೆ, ಏನೇನಾಗುತ್ತೆ, ಏನು ಮಾಡ್ತಾರೆ ಮಾನ್ಯ ಕೇಂದ್ರ ಸಚಿವರು. ನಡೆಯುತ್ತಾ ಒತ್ತುವರಿ ತೆರವು? ಸಾಮಾನ್ಯನಿಗೊಂದು ನ್ಯಾಯ, ಜನಸಾಮಾನ್ಯನಿಗೊಂದು ನ್ಯಾಯ, ರಾಜಕಾರಣಿಗೊಂದು ನ್ಯಾಯ ಅನ್ನೋದು ಮತ್ತೆ ಇಲ್ಲೇನಾದರೂ ಸಾಬೀತಾಗೋ ಸಾಧ್ಯತೆ ಇದೆಯಾ? ಎಲ್ಲವೂ ನೋಡೋಣ. ಆದರೆ ಹೈಕೋರ್ಟ್ ಆದೇಶ ಇದು, ಸರ್ಕಾರದ ಆದೇಶ ಅಲ್ಲ, ಅಥವಾ ಕಂದಾಯ ಇಲಾಖೆಯವರು ಏಕಾಏಕಿ ಬಂದು ಕುಮಾರಸ್ವಾಮಿ ಅವ್ರ ಮೇಲಿನ ಸಿಟ್ಟಿಗೆ ಮಾಡ್ತಿರೋದಲ್ಲ. ಹೈಕೋರ್ಟೇ ಆದೇಶ ಕೊಟ್ಟಿತ್ತು. ಒತ್ತುವರಿ ಆಗಿದೆ ಅಂತಂದರೆ ತೆರವು ಮಾಡಿ. ಅವರು ಮಾಜಿ CM ಆಗಿರಲಿ, ಹಾಲಿ ಕೇಂದ್ರ ಮಂತ್ರಿನೇ ಆಗಿರಲಿ, ಒತ್ತುವರಿ ಮಾಡ್ಕೊಂಡಿದ್ದು ನಿಜ ಅಂತಂದರೆ ತೆರವು ಮಾಡಬೇಕು, ಅದು ನಿಮ್ಮ ಕರ್ತವ್ಯ, ಹೋಗಿ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ನಮಗಿರೋ ಮಾಹಿತಿ ಪ್ರಕಾರ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ. ಯಾರೋ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಒಂದು ಆರ್ಡರ್ ಕಾಪಿ ಅಂತ ಇರಬೇಕು. ಕೇಳಿ ರಾಜಕಾರಣಿಗಳು ಪಾಪ ಅವರು ಹಾಗೆಲ್ಲ ಬಿಟ್ಬಿಡಲ್ಲ. ಯಾರೋ ಬಂದು ಹೇಳಿ ಇಲ್ಲ ಒತ್ತುವರಿ ತೆರವು ಮಾಡ್ಬೇಕು ನಾವು ಬಂದಿದ್ದೀವಿ ಅಂತಂದರೆ ಕೇಳಲ್ಲ. ಡಾಕ್ಯುಮೆಂಟ್ಸ್ ಕೊಡಿ, ಪ್ರೂಫ್ ಕೊಡಿ ಅಂತ ಕೇಳಿದ್ರೆ ಸೊ ಆ ದಾಖಲೆಗಳ ಸಮೇತ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ಒತ್ತುವರಿ ತೆರವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. 10 ಗಂಟೆಗೆ ಒತ್ತುವರಿ ತೆರವು ಮಾಡೋದಕ್ಕೆ ಆರಂಭ ಮಾಡ್ತಾರಂತೆ. ಈಗಾಗಲೇ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಕಡತಗಳ ಜೊತೆಗೆ ತೋಟದ ಮನೆ ಕಡೆಗೆ ಹೊರಟಿದ್ದಾರೆ. 2 ಜೆಸಿಬಿ ಆಲ್ರೆಡಿ ಬಂದು ನಿಂತಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ಎಚ್ಡಿಕೆಗೆ ಕಂದಾಯ ಇಲಾಖೆ ಬಹಳ ದೊಡ್ಡ ಮಟ್ಟದ ಶಾಕ್ ಕೊಡೋದಕ್ಕೆ ರೆಡಿಯಾಗಿದೆ. ನಮ್ಮ ಪ್ರತಿನಿಧಿ ಪ್ರವೀಣ್ MH ನೇರವಾಗಿ ಕೇತಗಾನಹಳ್ಳಿಯ ಕುಮಾರಸ್ವಾಮಿ ಅವರ ತೋಟದ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒತ್ತುವರಿ ತೆರವು ಆರಂಭ ಆಗುತ್ತೆ ಅಂತ ಹೇಳ್ತಿದ್ದೀರಿ, ಹೌದಾ? ಜೆಸಿಬಿ ಅದಕ್ಕೆ ಬಂದಿರೋದಾ ಅಥವಾ ಕುಮಾರಸ್ವಾಮಿ ಅವರು ಏನಾದರೂ ಕರೆಸ್ಕೊಂಡಿದ್ರಾ? ಏನಿದು ಅಪ್ಡೇಟ್? ಖಂಡಿತ ಪ್ರಣತ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಒಂದು ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರ SIT ರಚನೆಯನ್ನು ಕೂಡ ಮಾಡಿತ್ತು. ಅಂದ್ರೆ ಒತ್ತುವರಿ ಆಗಿರೋ ಜಾಗವನ್ನ ತೆರವು ಮಾಡಬೇಕು ಅಂತೇಳಿ ಹೈಕೋರ್ಟ್ ಸರ್ಕಾರಕ್ಕೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದ ರಾಮನಗರದ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಸರ್ವೆ ಇಲಾಖೆ ಅಧಿಕಾರಿಗಳು ಒಂದು ಜಂಟಿ ಸರ್ವೆಯನ್ನ ಮಾಡಿ SITಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು. ಸುಮಾರು 14 ಎಕರೆ ಏನು ಬಿಡದಿಯ ಕೇತಗಾನಹಳ್ಳಿ ತೋಟದ ಮನೆ ಏನಿದೆ ಕುಮಾರಸ್ವಾಮಿ, ಅಲ್ಲಿ 14 ಎಕರೆ ಸರ್ಕಾರಿ ಜಮೀನನ್ನ
ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗ ವರದಿಯನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ 14 ಎಕರೆ ಜಮೀನನ್ನ ತೆರವುಗೊಳಿಸ್ಲಿಕ್ಕೆ ಇದೀಗ ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರ ತೋಟದ ಮನೆ ಮುಂಭಾಗ 2 JCBಗಳು ಜೊತೆಗೆ ಆ ಒತ್ತುವರಿ ಜಾಗವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅಂದ್ರೆ ಕಾಂಪೌಂಡ್ ಹಾಕೊಳ್ಳಿಕ್ಕೆ ಕಲ್ಕಂಬಗಳನ್ನು ಕೂಡ ತರಿಸಿರುವಂತದ್ದು. ಸುಮಾರು 10 ಗಂಟೆ ಸುಮಾರಿಗೆ ಆ ಜಮೀನಿನ ಒತ್ತುವರಿ ಕಾರ್ಯ ಕೂಡ ಆರಂಭವಾಗುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಸೇರಿದಂತೆ ಅಕ್ಕಪಕ್ಕದವರೆಗೂ ಕೂಡ ಜಿಲ್ಲಾಡಳಿತ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದೆ. ಹಾಗಾಗಿ ಅಕ್ಕಪಕ್ಕದ ಜಮೀನವರು ಕೂಡ ಬಂದು ಏನು ತೆರವು ಕಾರ್ಯ ಇರುತ್ತೆ ಆ ತೆರವು ಕಾರ್ಯದಲ್ಲಿ ಕೂಡ ಅವರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಏನು ಕೇತ್ಕನಹಳ್ಳಿಯ ಸರ್ವೆ ನಂಬರ್ 7, 8, 9, 10 ಮತ್ತು 76ರ ಸರ್ವೆ ನಂಬರ್ ನಲ್ಲಿ ಸುಮಾರು 14 ಎಕರೆ ಒತ್ತುವರಿ ಆಗಿದೆ ಅಂತೇಳಿ ಈಗಾಗಲೇ ವರದಿಯನ್ನ ಕೊಟ್ಟಿರುವಂತದ್ದು. ಆ ವರದಿ ಅನ್ವಯ ಈಗ ಜಿಲ್ಲಾಡಳಿತ ಅದನ್ನ ತೆರವುಗೊಳಿಸಲಿಕ್ಕೆ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಹೈಕೋರ್ಟ್ ಕುಮಾರಸ್ವಾಮಿ ಅಂದ್ರೆ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿತ್ತು. ಅಂದ್ರೆ ಪ್ರಭಾವಿಗಳು ಅನ್ನೋ ಕಾರಣಕ್ಕೋಸ್ಕರ ಏನಾದ್ರು ನೀವು ತೆರವು ಮಾಡದೇ ಇದ್ರಲ್ಲಿ ನಿಮ್ಮ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಹೈಕೋರ್ಟ್ ಅಧಿಕಾರಿಗಳಿಗೆ ಆ ಸೂಚನೆಯನ್ನ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಕಳೆದ ಹಲವು ದಿನಗಳಿಂದ ಸರ್ವೆಯನ್ನ ಮಾಡಿದಂತ ಅಧಿಕಾರಿಗಳೀಗ ಸರ್ವೆ ಅಂತಿಮವಾಗಿ ವರದಿ ಬಂದ ನಂತರದಲ್ಲಿ ಈಗ ತೆರವು ಕಾರ್ಯ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಪ್ರಣುತ್, ಏನ್ ಹೇಳ್ತೀರಿ ಪ್ರವೀಣ್? ಇವರು ಕೇಂದ್ರ ಸಚಿವರು ಪ್ರವೀಣ್. ಅದ್ರ ಜೊತೆಗೆ ಮೋದಿ ಅವರಿಗೆ ಬಹಳ ಆಪ್ತರು ಪ್ರವೀಣ್. ಇಲ್ಲಿನ ಕಂದಾಯ ಇಲಾಖೆ ಅಧಿಕಾರಿಗಳು 2 JCB ತಗೊಂಬಂದು ಕುಮಾರಸ್ವಾಮಿ ಅವ್ರನ್ನ ಮುಟ್ಟಕ್ ಸಾಧ್ಯನಾ? ಖಂಡಿತ ಪ್ರಣತ್, ಯಾಕಂದ್ರೆ ಈ ಭೂ ಒತ್ತುವರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ವರ್ಷಗಳಿಂದ ಏನೋ ಸಾಮಾಜಿಕ ಹೋರಾಟಗಾರರಂತ SR ಹಿರೇಮಠ ಸೇರಿದಂತೆ ಹಲವರು ಇದ್ರ ವಿರುದ್ಧ ಕಾನೂನು ಸಮರವನ್ನ ಮಾಡ್ತಾ ಇದ್ರು. ಕಳೆದ ಹಲವು ವರ್ಷಗಳಿಂದ ಇದು ಕೋರ್ಟ್ ನಲ್ಲಿ ಕೂಡ ವಿಚಾರಣೆ ನಡೀತಾ ಇತ್ತು. ಸಾಕಷ್ಟು ವಿಚಾರಣೆ ವಾದ ಪ್ರತಿವಾದವನ್ನ ನೋಡಿದಂತ ಸಂದರ್ಭದಲ್ಲಿ ಇದು ಒತ್ತುವರಿ ಆಗಿರುವಂತದ್ದು ಸತ್ಯ ಅಂತೇಳಿ ಈಗ ಹೈಕೋರ್ಟ್ ನ ಗಮನಕ್ಕೆ ಕೂಡ SIT ಅಧಿಕಾರಿಗಳು ತಂದಿರುವಂತದ್ದು. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಸಾಕಷ್ಟು ಪ್ರಭಾವಿಗಳಾಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸದ್ಯ ಈಗ ಕೇಂದ್ರದ ಸಚಿವರು ಕೂಡ ಆಗಿದ್ದಾರೆ, ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಆದ್ರೂ ಕೂಡ ಒತ್ತುವರಿಯನ್ನ ಮಾಡುವಂತದ್ದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಅಧಿಕಾರಿಗಳು ಎಲ್ಲಾ ದಾಖಲಾತಿಗಳನ್ನ ಇಟ್ಕೊಂಡು ಒತ್ತುವರಿ ತರುವ ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ಒಂದು ಚೂರು ಏನಾದ್ರೂ ಸ್ವಲ್ಪ ಯಾಮಾರಿದ್ರು ಕೂಡ ಅಧಿಕಾರಿಗಳು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಆ ಕಾರಣದಿಂದಾಗಿ ಎಲ್ಲಾ ದಾಖಲಾತಿಗಳನ್ನು ಸರ್ವೆನ ಮಾಡಿಸಿದಂತ ಜಿಲ್ಲಾಡಳಿತ ಎಲ್ಲಾ ವರದಿಯನ್ನು ಕೊಟ್ಟ ನಂತರ ಇದೀಗ ತೆರವು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಸದ್ಯ 10 ಗಂಟೆ ಸುಮಾರಿಗೆ ಈ ತೆರವು ಕಾರ್ಯ ಕೂಡ ಆರಂಭ ಆಗುತ್ತದೆ. ಇನ್ನು ಬಹಳ ಪ್ರಮುಖವಾಗಿ ಈ ಕಳೆದ 15ನೇ ತಾರೀಕು ಕುಮಾರಸ್ವಾಮಿ ಅವರ ಆಪ್ತ ಅಂದ್ರೆ ಕೇತ್ಕನಹಳ್ಳಿ ಗ್ರಾಮದ ಓರ್ವ ಅಂದ್ರೆ ಕುಮಾರಸ್ವಾಮಿ ಆಪ್ತ ಒಂದು ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಕೂಡ ಬರೆಯುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಪರವಾಗಿ ನಾನು ಒಂದು ಪತ್ರವನ್ನು ಬರಿತಾ ಇದ್ದೇನೆ, ಅಂದ್ರೆ ಒತ್ತುವರಿ ಆಗಿರುವಂತ ಜಾಗವನ್ನ ನೀವು ಬೇಕಾದ್ರೆ ತೆರವು ಮಾಡ್ಕೊಳ್ಳಿ, ಜೊತೆಗೆ ಕುಮಾರಸ್ವಾಮಿ ಅವರ ಅಂದ್ರೆ ಒಂದಷ್ಟು ಜಮೀನು ಅಲ್ಲಿ ಕಾಣೆ ಆಗಿದೆ, ಆ ಜಮೀನನ್ನು ಕೂಡ ಹುಡುಕಿ ಕೊಡಿ ಅಂತ ಕೂಡ ಒಂದು ಪತ್ರವನ್ನು ಕೂಡ ಬರ್ದಿರುವಂತದ್ದು. ಇದ್ರ ಅನ್ವಯ ನೋಡೋದಾದ್ರೆ ಅಂದ್ರೆ ಕುಮಾರಸ್ವಾಮಿ ಒತ್ತುವರಿ ಮಾಡ್ಕೊಂಡಿರುವಂತದ್ದು ಸತ್ಯ ಅಂತೇಳಿ ಕೂಡ ಅವರ ಆಪ್ತರೇ ಪತ್ರವನ್ನು ಬರ್ದಿರೋದು ನೋಡಿದ್ರೆ ಇವತ್ತು ಒತ್ತುವರಿ ಕಾರ್ಯ ಕೂಡ ಆರಂಭವಾಗುವಂತದ್ದು. ಪ್ರಣುತ್, ಈಗ ಪ್ರವೀಣ್ ಅವರ ತೋಟದ ಮನೆಯ ನಾವು ಗಮನಿಸಿದೀವಿ. ಅದು ಎಷ್ಟು ಒತ್ತುವರಿ, ಎಲ್ಲಿಂದ ಎಲ್ಲಿವರೆಗೂ ಒತ್ತುವರಿ, ಏನೇನು ಇವತ್ತು ಒತ್ತುವರಿ ತೆರವಾಗುತ್ತೆ? ಕಾಮಗಾರಿ ಇವತ್ತು ಸಂಜೆವರೆಗೂ ಅಂದರೆ ಅವರೇನೋ ಕಂಬಗಳನ್ನು ತಂದಿದ್ದಾರೆ, ಎಲ್ಲವನ್ನ ಮುಗಿಸೋಗೋದಕ್ಕೆ ಸಾಧ್ಯ ಆಗುತ್ತಾ? ಏನಾದರೂ ತೊಡಕಾಗೋ ಸಾಧ್ಯತೆ ಇದೆಯಾ? ಒಂದು ವೇಳೆ ಏನಾದರೂ ಪ್ರಭಾವ ಬಳಸಿ ತೊಡಕನ್ನು ತರೋ ಪ್ರಯತ್ನ ಮಾಡಿದ್ರು ಅಂತಂದ್ರೆ ಅದಕ್ಕೇನು ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ ಜಿಲ್ಲಾಡಳಿತ? ಪ್ರವೀಣ್, ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು, ಸೂಕ್ತ ರೀತಿಯಲ್ಲಿ ಬಂದೋಬಸ್ತನ್ನ ಮಾಡ್ಕೊಬೇಕು. ಯಾಕಂದ್ರೆ ಸರ್ವೆ ನಡೆಯುವಂತ ಸಂದರ್ಭದಲ್ಲಿ, ತೆರವು ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಸ್ಥಳೀಯರು ಏನಾದ್ರು ವಿರೋಧ ವ್ಯಕ್ತಪಡಿಸೋದಾಗಿರ್ಬೋದು, ಬೇರೆಯವರು ಏನಾದ್ರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪ್ರವೀಣ್ ಮಾತಾಡಿಸ್ತೀನಿ ನಿಮ್ಮನ್ನ. ಇದೇ ಮಾಹಿತಿಯನ್ನು ಮತ್ತೊಮ್ಮೆ ನಿಮ್ಮಿಂದ ಪಡಿತೀನಿ. ಆದ್ರೆ ಟ್ರಾಕ್ಟರ್ ಮೂಲಕ ಕಲ್ಲು ಕಂಬಗಳನ್ನು ಕೂಡ ಕಂದಾಯ ಇಲಾಖೆ ತಂದಿದೆ. 2 JCBಗಳನ್ನು ತಂದಿರೋ ದೃಶ್ಯಗಳನ್ನು ನೋಡಿದ್ರೆ ನೀವು, ಈಗ ಕಲ್ಲು ಕಂಬಗಳು ಕೂಡ ಬಂದಿದೆ. HDK ಒತ್ತುವರಿ ಜಾಗದಲ್ಲಿ ಮಾರ್ಕ್ ಮಾಡಿ ಆ ಕಲ್ಲು ಕಂಬವನ್ನ ನೆಡ್ತಾರೆ. ಅಂದ್ರೆ ಈವರೆಗೂ ಕುಮಾರಸ್ವಾಮಿ ಅವರು ಇದು ನಂದು ಅನ್ನಿದ್ರು, ಇನ್ಮೇಲೆ ಅದು ಅವ್ರದ್ದಲ್ಲ, ಇದು ನಮ್ಮದು, ಸರ್ಕಾರದ್ದು. ಅದಕ್ಕೆ ಟ್ರಾಕ್ಟರ್ ಮುಖಾಂತರ ಕಲ್ಲು ಕಂಬಗಳನ್ನು ತಂದಿದ್ದಾರೆ. ಇನ್ನೊಂದು ಕಡೆ JCB ತಂದಿದ್ದಾರೆ. ಅಲ್ಲಿ ಕುಮಾರಸ್ವಾಮಿ ಅವರದ್ದು ಅವರ ಜಾಗದಲ್ಲಿರುವ 14 ಎಕರೆ ಏನು ಒತ್ತುವರಿ ಆಗಿದೆ. ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 79. ನೋಡಿ, ಟ್ರಾಕ್ಟರ್ ನೋಡ್ತಾ ಇದ್ದೀರಿ, ಜನ ಬಂದಿದ್ದಾರೆ, ಹಗ್ಗ ಇದೆ ಕೈಯಲ್ಲಿ, ಟ್ರಾಕ್ಟರಲ್ಲಿ ಕಲ್ಲು ಕಂಬಗಳಿದೆ. ಯಾಕಿದು? ಮಾರ್ಕಿಂಗ್ ಮಾಡೋದಕ್ಕೆ, ಇನ್ನು ಗಡಿ ಅಂತ ನಾವೇನು ಹೇಳ್ತೀವಲ್ಲ, ಆ ಗಡಿ ಕಟ್ಟೋದಕ್ಕೋಸ್ಕರ ಕಲ್ಲು ಕಂಬಗಳು ಕೂಡ ಬಂದಿವೆ. ಸೊ JCB ಬಂದಿದೆ. ಸೊ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಅದನ್ನು ಕೆಲಸ ಮಾಡೋದಕ್ಕೆ ಕಾರ್ಮಿಕರು ಬಂದಿದ್ದಾರೆ. ಸೊ ಇಡೀ ದಿನ ಇವತ್ತೇನು ಕೆಲಸ ಮಾಡಬೇಕು, ಅದಕ್ಕೆ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 14 ಎಕರೆಗೆ ಬೇಕಾಗುವಷ್ಟು ಕಲ್ಲು ಕಂಬಗಳನ್ನು ತಂದಿದ್ದಾರೆ. ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಆಗಲೇ ಹೇಳ್ತಾ ಇದ್ರಿ ಪೊಲೀಸ್ ಬಂದೋಬಸ್ತು ಅದೆಲ್ಲರ ಜೊತೆಗೆ ಈಗ ಒಂದಿಷ್ಟು ಜನ ಕೆಲಸದವರು ಬಂದಿದ್ದಾರೆ, ಕಲ್ಲು ಕಂಬಗಳು ಕೂಡ ಬಂದಿವೆ, ಕಾಮಗಾರಿ ಮಾಡೋದಕ್ಕೆ ಅಂದರೆ ಕಾರ್ಯಾಚರಣೆ ಮಾಡೋದಕ್ಕೆ ಜನ ಕೂಡ ಬಂದಿದ್ದಾರೆ. ಸೊ ಈಗ ಏನೇನಿದೆ ಅದ್ರ ಬಗ್ಗೆ ಮಾಹಿತಿ, ಮತ್ತು ಆಗಲೇ ನೀವೇನು ಹೇಳ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ.
ಖಂಡಿತ ಪ್ರಣತ್. ಕುಮಾರಸ್ವಾಮಿ ಅವರು ತೋಟದ ಮನೆಯಲ್ಲಿ ಸಾಕಷ್ಟು ವ್ಯವಸಾಯನ ಮಾಡಿರುವಂತದ್ದು, ತೆಂಗಿನ ಮರ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಸಾಕಷ್ಟು ಬೆಳೆಗಳನ್ನು ಕೂಡ ಬೆಳೀತಾ ಇರುವಂತದ್ದು ಒಂದ್ ಕಡೆ ಆದ್ರೆ ಅದು ಹೊರಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಕಾಂಪೌಂಡ್ ಅನ್ನು ಕೂಡ ಹಾಕೊಂಡಿರುವಂತದ್ದು. ಈಗ ಸದ್ಯ ಆ ಕಾಂಪೌಂಡ್ ಕೂಡ ಒತ್ತುವರಿ ಆಗಿದೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಒಂದ್ ಕಡೆ ಆ ಕಾಂಪೌಂಡ್ ನ ತೆರವು ಮಾಡುವಂತದ್ದು, ಜೊತೆಗೆ ಸರ್ವೆ ಅಧಿಕಾರಿಗಳು ಬಂದಂತ ವರದಿಯನ್ನು ತಗೊಂಬಂತಾರ, ಆ ವರದಿ ಅನ್ವಯ ತೋಟದ ಒಳಗಡೆ ಯಾವ್ದೆಲ್ಲ ರೀತಿ ಒತ್ತುವರಿ ಆಗಿದೆ ಅಂತೇಳಿ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡುವಂತದ್ದು, ಅದನ್ನು ಕೂಡ ತೆರವು ಮಾಡುವಂತ ಕೆಲಸ ಈಗಾಗಲೇ ಜಿಲ್ಲಾಡಳಿತ ನಿರ್ಮಿತಿ ಕೇಂದ್ರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದೆ. ಏನು ನಾವು ತೆರವು ಮಾಡ್ತೀವಿ, ಆ ತೆರವು ಮಾಡೋದಂತ ಜಾಗದಲ್ಲಿ ಒಂದು ಕಲ್ಲನ್ನ ನೆಟ್ಟೋದ್ರ ಮುಖಾಂತರ ಒಂದು ಮಾರ್ಕ್ ಅನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ನಿರ್ಮಿತಿ ಕೇಂದ್ರಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಕಾರ್ಮಿಕರು ಜೊತೆಗೆ ಒಂದಷ್ಟು ಕಲ್ಲುಗಳನ್ನು ಕೂಡ ಈಗಾಗಲೇ ತೋಟದ ಮನೆ ಹತ್ರ ತೆಗೆದುಕೊಂಡು ಬಂದಿರುವಂತದ್ದು. ಯಾವಾಗ ಈ ಒತ್ತುವರಿ ಕಾರ್ಯ ಆರಂಭ ಆಗುತ್ತದೋ, ಒತ್ತುವರಿ ಆದ ನಂತರ ಆ ಮಾರ್ಕಿಂಗ್ ಅನ್ನ ಮಾಡಿ ಆ ಮಾರ್ಕಿಂಗ್ ನಲ್ಲಿ ಕಲ್ಲು ನೆಡುವಂತ ಕೆಲಸನೂ ಕೂಡ ಜಿಲ್ಲಾಡಳಿತ ಮಾಡುತ್ತೆ. ಹಾಗಾಗಿ 10 ಗಂಟೆ ನಂತರ ಯಾವೆಲ್ಲ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಯಾವೆಲ್ಲ ಜಾಗ ಒತ್ತುವರಿ ಆಗಿದೆ ಅಂತೇಳಿ ಕೂಡ ಅದನ್ನ ಮಾರ್ಕ್ ಮಾಡುವಂತ ಕೆಲಸ ಕೂಡ ಮಾಡುವಂತದ್ದು. ಪ್ರಣತ್. ಪ್ರವೀಣ್ ಮಾಹಿತಿಗೆ. ಸೊ ಒಟ್ಟಾರೆ ಈಗ ನೀವು ಗಮನಿಸ್ತಾ ಇದ್ರಿ ದೃಶ್ಯಗಳನ್ನ, ಕಂಬಗಳು ಬಂದಿದೆ, JCB ಬಂದಿದೆ, ಕೆಲಸ ಮಾಡೋದ ಕಾರ್ಮಿಕರು ಬಂದಿದ್ದಾರೆ. ಈ ಕಾಂಪೌಂಡಲ್ಲಿ ಏನು ಕಾಣ್ತಿದೆ ನೋಡಿ, ಇದೆಲ್ಲ ಒತ್ತುವರಿ ಅನ್ನೋದು ಸರ್ಕಾರಿ ಆದೇಶದಲ್ಲಿದೆ, ಹೈಕೋರ್ಟೇ ಹೇಳಿದೆ. ಇವರ ಜಾಗ ಬಿಟ್ಟು ಇವರು ಒಂದಿಷ್ಟು ಜಾಗವನ್ನು ಹೊರಗಡೆಯಿಂದ ನಿಧಾನಕ್ಕೆ ಒಳಗಡೆ ಹಾಕೊಂಡು ದೊಡ್ಡದಾಗಿ ಕಾಂಪೌಂಡ್ ಕಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಆ ಕಾಂಪೌಂಡ್ ಕಟ್ಟಿರೋ ಜಾಗನೇ ಅವ್ರದ್ದಲ್ಲ, ಅದು ಸರ್ಕಾರಕ್ಕೆ ಸೇರುವ ಅಥವಾ ಕಂದಾಯ ಇಲಾಖೆಗೆ ಸೇರುವ ಜಮೀನು. ಹಾಗಾಗಿ ಅದನ್ನು ವಾಪಸ್ ನಾವು ತಗೋತೀವಿ ಅಂತ ಹೈಕೋರ್ಟ್ನಲ್ಲಿ ಏನು ವಾದ ಮಾಡಿದ್ರೆ ಕಂದಾಯ ಇಲಾಖೆ, ಅದಕ್ಕೆ ಜಯ ಆಗಿತ್ತು. ಈಗೇನು ಕೆಲವೇ ಕ್ಷಣಗಳಲ್ಲಿ ಒತ್ತುವರಿ ತೆರವು ಅಂತಂದರೆ ಈ ಕುಮಾರಸ್ವಾಮಿ ಅವರು ಆ ಒತ್ತುವರಿ ಆಗಿರೋ ಜಾಗದಲ್ಲಿ ಬೇಕಾದರೆ ಲಕ್ಷ ಬೆಲೆ ಬಾಳುವ ಬೆಳೆಯನ್ನೇ ಹಾಕಿರಲಿ, ಅದನ್ನು ಹೋಗಿ ಇವತ್ತು ನೆಲಸಮ ಮಾಡಿ, ಇದು ನಮ್ಮ ಜಾಗ, ಇದಕ್ಕೂ ನಿಮಗೂ ಸಂಬಂಧ ಇಲ್ಲ, ನೀವು ಬೆಳೆದಿರೋ ಬೆಳೆ ನಿಮ್ಮದಲ್ಲ, ಇಲ್ಲಿ ನಾವು ಕಂಬ ಹಾಕ್ತಿದ್ದೀವಿ, ಇಲ್ಲಿ ಅತಿಕ್ರಮ ಪ್ರವೇಶ ಸಲ್ಲದು ಅಂತ ಒಂದು ಬೋರ್ಡ್ ಹಾಕ್ತಾರೆ. ಕೇಂದ್ರ ಸಚಿವರಿಗಾಗಿದ್ರೂ ಕೂಡ ಅತಿಕ್ರಮ ಪ್ರವೇಶ ಮಾಡೋ ಹಾಗಿಲ್ಲ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ಕಂಬ ಬಂದಿದೆ, JCB ಬಂದಿದೆ, ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಸೊ ಒತ್ತುವರಿ ತೆರವು ಕೆತ್ತಗಾನಹಳ್ಳಿಯ ಬಿಡದಿಯ ತೋಟದ ಮನೆ ಅಂತ ನಾವೇನು ಕರಿತೀವಿ HD ಕುಮಾರಸ್ವಾಮಿ ಅವರದ್ದು, ಆ ತೋಟದ ಮನೆಯಲ್ಲಾಗಿರುವ ಒತ್ತುವರಿ ಸುಮಾರು 14 ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಆಗಿತ್ತಂತೆ. ಆ 14 ಎಕರೆಯನ್ನು ಈಗ ಒತ್ತುವರಿ ತೆರವು ಮಾಡ್ತಾರೆ. ಕಂದಾಯ ಮತ್ತು ಸರ್ವೆ ಇಲಾಖೆಯಿಂದ ಜಂಟಿ ಸರ್ವೆ ಕೂಡ ಆಗಿತ್ತು, ಆ ಬಗ್ಗೆ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಆಗಿತ್ತು. ಆ ಬೆನ್ನಲ್ಲೇ ಒತ್ತುವರಿ ತೆರವಿಗೆ ಈಗ ಆಗಮಿಸಿದ್ದಾರೆ. ಸುತ್ತಮುತ್ತಲ ಜಾಗ ತೆರವು ಮಾಡ್ತಾರೆ. HD ಕುಮಾರಸ್ವಾಮಿ ಅವರ ತೋಟದ ಮನೆ ಮುಂದೆ 2 JCB, ಒಂದು ಟ್ರ್ಯಾಕ್ಟರಲ್ಲಿ ಕಲ್ಲು ಕಂಬ, ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ.